ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಾಳೆ ಎಲ್ಲರಿಗೂ ಕೂಡ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇದೆ. ದಯವಿಟ್ಟು ಶ್ರಮಿಸಬೇಕು. ಏನು ಮಾಡ್ತೀರಾ, ಆದಷ್ಟು ಪ್ರಯತ್ನಗಳನ್ನು ಪಡ್ತಾ ಇರ್ತೇವೆ. ಇದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕಳಿಸಿಕೊಟ್ಟಿರುವಂತಹ ಪೇಪರ್ಸ್ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 2 ಕ್ವಶನ್ ಪೇಪರ್ ಇದ್ದಾವೆ. ಕನ್ನಡ, ಇಂಗ್ಲೀಷ್ ಮೀಡಿಯಮ್ 2 ಕೂಡ ಇದೆ ಸರ್. ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ರಾಜ್ಯಶಾಸ್ತ್ರ ಅಂತ. ದಯವಿಟ್ಟು ನಾಳೆ ಎಕ್ಸಾಮ್ ಆದಮೇಲೆ ನಮ್ಮ ಮೇಲ್ಗಡೆಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕಳಿಸಿಕೊಡಿ ಸರ್. ಧನ್ಯವಾದಗಳು. ದಿ ಆ್ಯಕ್ಟ್ ವಿಚ್ ಟ್ರಾನ್ಸ್ಫಾರ್ಮ್ಡ್ ಪವರ್ ಫ್ರಮ್ ಕಂಪನಿ ಟು ದಿ ಕ್ರೌನ್. ಅಧಿಕಾರವನ್ನು ಕಂಪನಿಯಿಂದ ಆಯಿತಾ ಕ್ರೌನ್ಗೆ ವರ್ಗಾಯಿಸಿದ ಕಾಯಿದೆ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಸರಿಯಾದ ಉತ್ತರವನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸರ್. ರಿವಿಷನ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಐಡೆಂಟಿಫೈ ದ ಫಸ್ಟ್ ಟೀಚರ್ ಹೂ ಸ್ಟಾರ್ಟೆಡ್ ಎಜುಕೇಷನ್ ಫಾರ್ ವಿಮೆನ್ ಇನ್ ಇಂಡಿಯಾ ಆ್ಯಸ್ ಡಿಪಿಕ್ಟೆಡ್ ಬಿಲೋ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಅಂತ ಇದೆ. 4 ಪ್ರತಿಭಾ ಪಾಟೀಲ್, ಸಾಲುಮರದ ತಿಮ್ಮಕ್ಕ, ಸಾವಿತ್ರಿಬಾ ಫುಲೆ, ರಮಾದೇವಿ. ನನ್ನ ಪ್ರಕಾರ AB 2 ತಪ್ಪು ಅನಿಸುತ್ತೆ. ಹಾಗೂ AC ಇದ್ರೆ ಆನ್ಸರು BDನಲ್ಲೇ ಇರಬೇಕು, ಹೌದಲ್ವಾ? ಕ್ವಶನ್ ನಂಬರ್ 3. ದ ರೂಟ್ ವರ್ಡ್ ಆಫ್ ಕೊಯಲೇಷನ್ ಮೂಲ ಪದ ಯಾವುದು ಅಂತ ಇದೆ. ಕ್ವಶನ್ ನಂಬರ್ 3. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಬೌಟ್ SARS SAARC. SARS ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 4 ಇದ್ದಾವೆ. ಯಾವುದು ಅಂತ ಕಮೆಂಟ್ ಮಾಡಿ ಮಕ್ಕಳೇ. ಇವರು B ಅಂತ ಟಿಕ್ ಹಾಕಿದ್ದಾರೆ. ಕ್ವಶನ್ ನಂಬರ್ 5. ಡಿಕ್ಟೇಟರ್ ಆಫ್ ಲಿಬಿಯಾ ಯಾರಾಗಿದ್ದರು? ಲಿಬಿಯಾದ ನಿರಂಕುಶಾಧಿಕಾರಿ ಯಾರಾಗಿದ್ದರು? ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ಗಡಾಫಿ ಅಂತ. ಆಪ್ಷನ್ B. ಕ್ವಶನ್ ನಂಬರ್ 5 MCQಸ್ಗಳು ಕಂಪ್ಲೀಟ್ ಆಯಿತು. 5 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಡ್ಯಾಶ್ ಅಪಾಯಿಂಟ್ಸ್ ದ ಕಮಿಷನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಅಂತ ಇದೆ. ಡ್ಯಾಶ್ ರವರು ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಕ್ವಶನ್ ನಂಬರ್ 7. ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪಾಲಿಸಿ ಅಕಾಡೆಮಿ ಈಸ್ ಸಿಚುಯೇಟೆಡ್ ಇನ್ ಡ್ಯಾಶ್. ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇವರದು ಡ್ಯಾಶ್ನಲ್ಲಿ ಇರುವುದು ಡ್ಯಾಶ್ನಲ್ಲಿ ಅಂತ ಇದೆ. ಇಲ್ಲಿ ಇಂಡಿಯಾ, ಪ್ರೆಸಿಡೆಂಟ್ ಜವಾಹರ್ಲಾಲ್ ನೆಹರು ಎಜುಕೇಷನ್, ಹೈದರಾಬಾದ್, ಡೆಲ್ಲಿ ಇವೆಲ್ಲವೂ ಕೂಡ ಇಲ್ಲಿ ಏನಂತೀರ ತಾವುಗಳು ಆಪ್ಷನ್ಸ್ಗಳು. ಇದರಲ್ಲಿ ಯಾವುದೋ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆಸ್ ದಿ ಲ್ಯಾಂಡ್ ಆಫ್ ಕಲ್ಚರಲ್ ಡೈವರ್ಸಿಟಿ. ಡ್ಯಾಶ್ ಅನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ. ಕ್ವಶನ್ ನಂಬರ್ 9. ಡ್ಯಾಶ್ ಈಸ್ ಎ ಸಬ್ಜೆಕ್ಟ್ ಅಂಡರ್ ದಿ ಕನ್ಕರೆಂಟ್ ಲೀಸ್ಟ್ ಅಂತ ಇದೆ. ಸಮವರ್ತಿ ಪಟ್ಟಿಯಲ್ಲಿ ಬರುವ ಒಂದು ವಿಷಯವಾಗಿದೆ. ಕ್ವಶನ್ ನಂಬರ್ 10. ಡ್ಯಾಶ್ ಈಸ್ ದ ಏನ್ಷಿಯಂಟ್ ಆಫ್ ಇಂಡಿಯನ್ಸ್ ಫಾರಿನ್ ಪಾಲಿಸಿ ಅಂತ ಇದೆ. ಡ್ಯಾಶ್ ರವರು ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ. ವಿದ್ಯಾರ್ಥಿಗಳೇ, ದಯವಿಟ್ಟು ತಾವುಗಳು ಕಮೆಂಟ್ ಮುಖಾಂತರ ಕ್ವಶನ್ ನಂಬರ್ 6, 7, 8, 9, 10 ಆಪ್ಷನ್ ಆನ್ಸರ್ ಯಾವುದು ಅಂತ ಕಮೆಂಟ್ ಮಾಡಿ. ಮ್ಯಾಚ್ ದಿ ಫಾಲೋಯಿಂಗನ್ನು ನೋಡೋಣ. ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಇದೆ. UPSC, CBI, ತಾಲಿಬಾನ್, ಅಬಾಲಿಷನ್ ಆಫ್ ಸತಿ ಸಿಸ್ಟಮ್. ಈ ಕಡೆ ನೋಡೋದಾದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅಫ್ಘಾನಿಸ್ತಾನ್, ರಾಜಾರಾಮ್ ಮೋಹನ್ ರಾಯ್, 1856, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ರಾಜೀವ್ ಗಾಂಧಿ. ಅಯ್ಯೋ, ಎಷ್ಟು ಈಸಿ ಕೊಟ್ಟುಬಿಟ್ಟಿದ್ದಾರಪ್ಪ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸಸ್ ಈಚ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅಡ್ಮಿನಿಸ್ಟ್ರೇಟರ್? ಆಡಳಿತವು ಅರ್ಥವೇನು? ವೆನ್ ವಾಸ್ ದ ಟ್ರೀಟಿ ಆಫ್ ವೆಸ್ಟ್ಫಾಲಿಯಾ ಸೈನ್ಡ್? ವೆಸ್ಟ್ಫಾಲಿಯಾ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? ಇಸ್ವಿ. ಕ್ವಶನ್ ನಂಬರ್ 14. ಮೆನ್ಷನ್ ಎನಿ 2 allied ಪಾರ್ಟೀಸ್ ಆಫ್ NDA. NDA 2 ಮಿತ್ರ ಪಕ್ಷ ಹೆಸರಿಸಿ. ವಾಟ್ ಈಸ್ ಕ್ರೋನಿ ಕ್ಯಾಪಿಟಲಿಸಮ್? ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೇನು? ನೇಮ್ ಎನಿ ಒನ್ ಆಫ್ ಎಥಿನಿಕ್ ಗ್ರೂಪ್ ಇನ್ ಸಿರಿಯಾ ಅಂತ ಇದೆ. ಮುಂದಿನ ಎಲ್ಲ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಈ ಪ್ರಶ್ನೆಗಳಿಗಿಂತ ಜಾಸ್ತಿ ಇಂಪಾರ್ಟೆಂಟು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಲ್ಲಿರುವಂತಹ ಪ್ರಶ್ನೆಗಳು. ಮಾಡಲ್ 1, ಮಾಡಲ್ 2, ಮಾಡಲ್ 3 ಯಾರ ಹತ್ರ ಇಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ ವಿದ್ಯಾರ್ಥಿಗಳ ಜೊತೆಗೆ ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಾರೆ. ಆ ಬ್ಲೂ ಪ್ರಿಂಟನ್ನು ನೋಡಿ ಅದರ ಪ್ರಕಾರ ಓದಿಕೊಳ್ಳಿ. ಹೌ ಮೆನಿ ಆರ್ಟಿಕಲ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಆರ್ ದೇರ್ ಇನ್ ಆ್ಯಕ್ಟ್ 1935? 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಗಳು ಮತ್ತು ಶೆಡ್ಯೂಲ್ಗಳಿವೆ?
ಕ್ವಶನ್ ನಂಬರ್ 18, ಹೌ ಮೆನಿ ಸ್ಟೇಟ್ಸ್ ವಾಸ್ ಪಂಜಾಬ್ ಡಿವೈಡೆಡ್ ಇಂಟು ವಿಚ್ ವರ್ ದೇ? ಪಂಜಾಬನ್ನು ಎಷ್ಟು ರಾಷ್ಟ್ರಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಯಾವುದಾದರೂ 5 ಪ್ರಶ್ನೆಗಳಿಗೆ 2 ಅಂಕದ ಪ್ರಶ್ನೆಗಳು. ಐಡೆಂಟಿಫೈ ದಿ ಡಿಗ್ನಿಟರಿ ಇನ್ ದಿ ಪಿಕ್ಚರ್ ಅಂತ ಇದೆ. ಅವರ ಚುನಾವಣೆ ವಿಧಾನವನ್ನು ವಿವರಿಸಿ. ವಾಟ್ ಈಸ್ ಆಲ್ ಇಂಡಿಯಾ ಸರ್ವಿಸ್? ಅಖಿಲ ಭಾರತ ಸೇವೆ ಎಂದರೇನು? ಗಿವ್ ದಿ ಮೀನಿಂಗ್ ಆಫ್ ಐಡೆಂಟಿಟಿ ಪೊಲಿಟಿಕ್ಸ್. ಅಸ್ಮಿತೆ ರಾಜಕಾರಣ ಅರ್ಥವನ್ನು ಬರೆಯಿರಿ. ಮೆನ್ಷನ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ದಿ UN. ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ನೇಮ್ ಎನಿ 2 ಮೆಂಬರ್ ಕಂಟ್ರೀಸ್ ಆಫ್ ಬ್ರಿಕ್ಸ್. ಬ್ರಿಕ್ಸ್ನ ಯಾವುದಾದರೂ 2 ಸದಸ್ಯರ ರಾಷ್ಟ್ರಗಳನ್ನು ಹೆಸರಿಸಿ. ವಾಟ್ ಈಸ್ ಫಾರಿನ್ ಪಾಲಿಸಿ? ವಿದೇಶಾಂಗ ನೀತಿ ಎಂದರೇನು? ಹೂ ಆರ್ ದಿ ಸಿಗ್ನೆಟರೀಸ್ ಆಫ್ ಸಿಮ್ಲಾ ಅಗ್ರಿಮೆಂಟ್. ಸಿಮ್ಲಾ ಒಪ್ಪಂದದ ಸಹಿ ಹಾಕಿದವರು ಯಾರು? ಈಗ ನಾವು ಪಾರ್ಟ್ ಸಿನಲ್ಲಿದ್ದೀವಿ. 5 ಅಂಕದ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಪ್ರಶ್ನೆಗಿಂತ ಜಾಸ್ತಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಲ್ಲಿರುವಂಥ ಪ್ರಶ್ನೆಗಳೇ ಇಂಪಾರ್ಟೆಂಟು. ಯಾಕಂದರೆ ಬಹಳ ಜನ ಕಮೆಂಟ್ ಆಗ್ತಾಯಿದ್ದೀರಾ, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ. ಎಲ್ಲ ಲಾಂಗ್ ಆನ್ಸರ್ಸು, ಎಲ್ಲ ಲಾಂಗ್ 5 ಅಂಕದ ಪ್ರಶ್ನೆಗಳು ನಿಮ್ಮ ಮಾಡಲ್ ಕ್ವಶನ್ ಪೇಪರಿಂದನೇ ನಾಳೆ ನಿಮ್ಮ ಎಕ್ಸಾಮಿಗೆ ಇರುತ್ತವೆ. ಎಕ್ಸ್ಪ್ಲೇನ್ ದಿ ಪ್ರಾವಿಷನ್ ಆಫ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. 1947ರ ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ. ಡಿಸ್ಕ್ರೈಬ್ ದಿ ಅಸೆಷನ್ ಆಫ್ ಜುನಾಗಢ್, ಹೈದರಾಬಾದ್ ಆ್ಯಂಡ್ ಕಾಶ್ಮೀರ್. ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆ್ಯಂಡ್ ದ ಫ್ಯೂಚರ್ ಆಫ್ ಸಿವಿಲ್ ಸರ್ವಿಸ್ ಆಫ್ ಇಂಡಿಯಾ. ಭಾರತದ ನಾಗರಿಕ ಸೇವಾ ವರ್ಗದ ಲಕ್ಷಣವನ್ನು ವಿವರಿಸಿ. ಡಿಸ್ಕಸ್ ದಿ ಕಾಸ್ ಆಫ್ ಪೀಸೆಂಟ್ ಮೂಮೆಂಟ್. ವಿದ್ಯಾರ್ಥಿಗಳೇ, ದಯವಿಟ್ಟು ಮೊದಲು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಓದಿಕೊಳ್ಳಿ. ವಾಟ್ ಆರ್ ದಿ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಫೆಮಿನಿಸ್ಟ್ ಮೂಮೆಂಟ್? ಹೌ ಇಸ್ ಲಿಟ್ರರಿ ಆ್ಯಂಡ್ ಇಂಪೆಡಿಮೆಂಟ್ ಟು ಡೆಮೋಕ್ರಸಿ? Explain how youth leadership can change Indian policies. See the below picture and write a note on non-alignment policy of India. What are the cause of disputes between Sri Lanka and India? ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ವಿವಾದಗಳಿಗೆ ಕಾರಣಗಳೇನು? 10 ಅಂಕದ ಪ್ರಶ್ನೆಗಳು. ಎಕ್ಸ್ಪ್ಲೇನ್ ದಿ ನೇಚರ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ. ಭಾರತದ ರಾಜಕೀಯ ಪಕ್ಷಗಳ ಸ್ವರೂಪವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಕಾಸ್ ಆ್ಯಂಡ್ ದ ರೆಮಿಡಿಯಲ್ ಮೆಜರ್ಸ್ ಟು ಎರಾಡಿಕೇಟ್ ಕಮ್ಯುನಿಕೇಷನ್. ಕೋಮುವಾದದ ಕಾರಣಗಳನ್ನು ತಿಳಿಸಿರಿ ಮತ್ತು ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ. ಡಿಸ್ಕ್ರೈಬ್ ದ ಮೀನಿಂಗ್, ಇಂಪಾರ್ಟೆನ್ಸ್ ಆ್ಯಂಡ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್ ಲಿಬರಲೈಸೇಷನ್. ಉದಾರೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಡಿಸ್ಕಸ್ ದಿ ಕಾನ್ಸೆಪ್ಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧ ಪರಿಕಲ್ಪನೆಯನ್ನು ಕುರಿತು ಬರೆಯಿರಿ. ಇವೆಲ್ಲ ಇಂಪಾರ್ಟೆಂಟ್ ಕಣ್ರಿ. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಪೇಪರ್ ಯಾಕೋ ಭಾಳ ಇಂಪಾರ್ಟೆಂಟ್ ಕಾಣ್ತಾ ಇದೆ ಕಣ್ರಪ್ಪ. ಇದನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ರೋ, ಆಯಿತಾ? ಬನ್ನಿ, ನಾನು ಹೇಳುತ್ತಿರುವಂಥದ್ದು ಮತ್ತೊಮ್ಮೆ, ಈ ಕ್ವಶನ್ ಪೇಪರ್ಗಿಂತ ನಿಮ್ಮ 3 ಮಾಡಲ್ ಕ್ವಶನ್ ಪೇಪರು ಬಹಳ ಇಂಪಾರ್ಟೆಂಟು. ಚುನಾವಣೆ, ಇದರ ಮೂಲ ಪದ ರೂಟ್ ವರ್ಡ್ ಎಲೆಕ್ಷನ್. ಲಿಬರ್, ಸೂಪರ್ನೆಸ್, ಎಲಿಗಿರಿ, ಫ್ಯೂಡಸ್. ಅಕ್ಷರ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು. ದಿ ಕಾನ್ಸೆಪ್ಟ್ ಆಫ್ ಅಕ್ಷರ ಕ್ರಾಂತಿ ವಾಸ್ ಎಂಫಸೈಸ್ಡ್ ಬೈ ಗಾಂಧೀಜಿ, ಅಂಬೇಡ್ಕರ್, ಜ್ಯೋತಿಬಾಯಿ ಫುಲೆ, ಟಿ.ಕೆ. ರವಿ. ಯಾರು ಅಂತ. ನಂತರದಲ್ಲಿ ಕ್ವಶನ್ ನಂಬರ್ 3, ಕಾರ್ಮಿಕ ದಿನಾಚರಣೆ ಆಚರಿಸುವ ದಿನ. ವರ್ಲ್ಡ್ ಲೇಬರ್ಸ್ ಡೇ ಸೆಲೆಬ್ರೇಟೆಡ್. ಕೌಟುಂಬಿಕ ದೌರ್ಜನ್ಯ ನಿಷೇಧ ಕಾಯ್ದೆ ಅನುಷ್ಠಾನ ಬಂದ ಇಸವಿ ಯಾವುದು? ಡೊಮೆಸ್ಟಿಕ್ ವೈಲೆನ್ಸ್ ಪ್ರಿವೆನ್ಷನ್ ಆ್ಯಕ್ಟ್ ವಾಸ್ ಎನ್ಫೋರ್ಸ್ಡ್ ಇನ್ ಡ್ಯಾಶ್. ಕ್ವಶನ್ ನಂಬರ್ 5ಕ್ಕೆ ಹೋಗೋಣ. ಭಾರತದ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನ ಯಾವುದು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿಚ್ ರೆಡ್ಯೂಸ್ ದ ಏಜ್ ಆಫ್ ವೋಟರ್ಸ್ ಫ್ರಮ್ 21 to 18. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಡ್ಯಾಶ್ ಎಂದು ಅಸ್ತಿತ್ವಕ್ಕೆ ಬಂದಿತು. ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆಯನ್ನು ನೀಡಿ. ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಆಲ್ ಇಂಡಿಯಾ ಸರ್ವಿಸ್. ಮೇಲು, ಕೀಳು, ಮೇಲ್ವರ್ಗ, ಕೆಳವರ್ಗ ಎಂಬುದರ ಆಧಾರದ ಮೇಲೆ ತಾರತಮ್ಯ ಮಾಡುವುದು. ಡ್ಯಾಶ್. ಡಿಸ್ಕ್ರಿಮಿನೇಷನ್ ಲೈಕ್ ಸುಪೀರಿಯರ್, ಇನ್ಫೀರಿಯರ್, ಅಪ್ಪರ್ ಆ್ಯಂಡ್ ಲೋವರ್ ಕ್ಯಾಸ್ಟ್ ಮೀನ್ಸ್ ಡ್ಯಾಶ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಡ್ಯಾಶ್ನಲ್ಲಿದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಈಸ್ ಇನ್ ಡ್ಯಾಶ್. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಇದು. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಡ್ಯಾಶ್. ದ ಫಾದರ್ ಆಫ್ ಫಾರಿನ್ ಪಾಲಿಸಿ ಡ್ಯಾಶ್. ನಿಮಗೆಲ್ಲ ಇರುವಂಥದ್ದು ಜವಾಹರ್ಲಾಲ್ ನೆಹರು. ಸೋಷಿಯಲ್ ಡಿಸ್ಕ್ರಿಮಿನೇಷನ್ IAS 1885. ಏನಿದು? ವೇಜ್ ಮಹಾತ್ಮ ಗಾಂಧೀಜಿ, ಆಯಿತಾ? ಇವೆಲ್ಲ ಹೇಗ್ ಮಹಾತ್ಮ ಗಾಂಧೀಜಿ. ಇವೆಲ್ಲವೂ ಆಪ್ಷನ್ಗಳು ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಮಲ್ಲೂ ಇದ್ದಾವೆ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದಿ ಫಾಲೋಯಿಂಗ್. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರಾಗಿದ್ದರು?
ಸ್ಪೀಕರ್ ಆಫ್ ಫಸ್ಟ್ ಲೋಕಸಭಾ. UPSCಯ ಪೂರ್ಣ ಫಾರಮನ್ನು ಬರೆಯಿರಿ ಅಂತ ಎಲ್ಲರೂ ಬರೆದೇ ಬರೀತೀರಾ, ಆಯಿತಾ. ಚಿಪ್ಕೋ ಚಳವಳಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. UAPA ಆರ್ಕಿಟೆಕ್ಟ್ ಆಫ್ ಸಾರ್ಕ್, ಹೌದಲ್ವಾ. ಭಾಳ ಈಸಿಯಾಗಿ ಇರುವಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಎಲ್ಲರೂ ಕೂಡ ಬರೆದೇ ಬರೀತೀರಾ ಅಂದುಕೊಂಡಿದ್ದೇನೆ. ಈಗ ನನ್ನ ಕೈಯಲ್ಲಿ ಎಷ್ಟಾಯಿತು ಅಷ್ಟು ಮಾಡಿದ್ದೇನೆ. ಆನಿಮಲ್ ಎಕ್ಸಾಮಿಗೆ ಶ್ಯೂರಿ ಮ್ಯಾನ್, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅದಕ್ಕಿಂತ ಮಿತಿ ಮೀರಿ ನಿಮಗೆ ನಾನು ನಿಮ್ಮ ಮಾಡಲ್ ಕ್ವಶನ್ ಪೇಪರನ್ನು ಸಂಪೂರ್ಣವಾದ ಕೀ ಆನ್ಸರು ಜೊತೆಗೆ PDF ಕಾಪಿಗಳನ್ನು ಕೂಡ ಅವೈಲೇಬಲ್ ಮಾಡಿಕೊಡ್ತೇನೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಇನ್ ಸೆಂಟೆನ್ಸಸ್. 1935 ಭಾರತದ ಸರ್ಕಾರ ಕಾಯ್ದೆ ಒಂದು ಪ್ರಮುಖ ಮುಖ್ಯಾಂಶಗಳನ್ನು ಬರೆಯಿರಿ. ಮೀನಿಂಗ್ ಆಫ್ ಎನಿ ಒನ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಆರ್ಥಿಕ ತಾರತಮ್ಯ ಎಂದರೇನು? ವಾಟ್ ಈಸ್ ಎಕನಾಮಿಕ್ ಡಿಸ್ಕ್ರಿಮಿನೇಷನ್? ಸಾವಿತ್ರಿ ಬಾಪುಲೆಯವರು ಯಾವ ರಾಜ್ಯಕ್ಕೆ ಸೇರಿದವರು? ಬಿಲಾಂಗ್ಸ್ ಟು ವಿಚ್ ಸ್ಟೇಟ್? ಒಂದು ಅಂಕದ ಪ್ರಶ್ನೆಗಳು ಕಣ್ರಿ. ವೆನ್ ಡಿಡ್ ಟ್ರೀಟಿ ಆಫ್ ವೆಸ್ಟ್ ಫ್ಯಾಲಿಯಾ ವಾಸ್ ಸೈನ್ಡ್? ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ವರ್ಣಭೇದ ಎಂದರೇನು? ವಾಟ್ ಈಸ್ ಅಪಾರ್ಥೈಡ್ ಅಂತ. ಆನ್ಸರ್ ಎನಿ 5 ಅಂತ ಇದೆ. 2 ಅಂಕದ ಪ್ರಶ್ನೆಗಳು. ಪರೋಕ್ಷ ಚುನಾವಣೆ ಎಂದರೇನು? ವಾಟ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್? ಉದಾಹರಣೆಯನ್ನು ಕೊಡಿ. ಅಬ್ಸರ್ವ್ ದ ಬಿಲೋ ಪಿಕ್ಚರ್, ಐಡೆಂಟಿಫೈ ದ ಪರ್ಸನ್ ಹೂ ಫಾಟ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ರಾಜಕೀಯ ತಟಸ್ಥತೆ ಎಂದರೇನು? ವಾಟ್ ಈಸ್ ಪೊಲಿಟಿಕಲ್ ನ್ಯೂಟ್ರಲಿಟಿ? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ವಾಟ್ ಈಸ್ ನ್ಯಾಷನಲ್ ಇಂಟಿಗ್ರೇಷನ್? ಸಾಮೂಹಿಕ ನಾಯಕತ್ವ ಎಂದರೇನು? ವಾಟ್ ಈಸ್ ಕಲೆಕ್ಟಿವ್ ಲೀಡರ್ಶಿಪ್? ಸಿರಿಯಾ 2 ಜನಾಂಗೀಯ ಗುಂಪುಗಳನ್ನು ಸೇರಿಸಿ. ನೇಮ್ ಎನಿ 2 ಎಥಿಕ್ ಗ್ರೂಪ್ಸ್ ಆಫ್ ಸಿರಿಯಾ. ಎಲ್ಲ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿದೆ ಇದು. ಭದ್ರತಾ ಮಂಡಳಿಯ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ. ನೇಮ್ ಎನಿ 2 ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ನೇಮ್ ಎನಿ 2 ಕಂಟ್ರೀಸ್ ಆಫ್ NSG. ಪಾರ್ಟ್ ಸಿ ನೋಡೋಣ ಮಕ್ಕಳೇ. 5 ಅಂಕದ ಪ್ರಶ್ನೆಗಳು ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಎಕ್ಸ್ಪ್ಲೇನ್ ದಿ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947. ಚುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ವಿಲೀನವನ್ನು ಕುರಿತು ಬರೆಯಿರಿ. ಇದು ಕೂಡ ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮಹಿಳಾ ಚುನಾವಣಾ ಕಾರಣಗಳ್ಯಾವುವು? ಚಳುವಳಿಯ ಕಾರಣಗಳ್ಯಾವುವು? ವಾಟ್ ಆರ್ ದಿ ಕಾಸಸ್ ಆಫ್ ಫೆಮಿನಿಸ್ಟ್ ಮೂವ್ಮೆಂಟ್? ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಈ ಕ್ವಶನ್ ಪೇಪರ್ಗಿಂತ ಸರ್ ನಿಮ್ಮ ಮಾಡಲ್ 1, 2, 3 ಎಲ್ಲ ನಾಳೆ ಅವೇ ಕ್ವಶನ್ಸ್ಗಳು ಬಂದಿರ್ತವೆ. ಯಾಕಂದರೆ ಕೆಮಿಸ್ಟ್ರಿ, ಫಿಸಿಕ್ಸ್ ಎಕ್ಸಾಮ್ ಆಯ್ತಲ್ವ, ಅವರಿಗೆ 70 ಮಾರ್ಕ್ಸಲ್ಲಿ 40 ಮಾರ್ಕ್ಸುಗಳು ಅದೇ ಮಾಡಲ್ ಕ್ವಶನ್ ಪೇಪರ್ 3ರಿಂದ ಬಂದಿರುವಂಥದ್ದು. ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಗಳನ್ನು ಬರೆಯಿರಿ. ಎಕ್ಸ್ಪ್ಲೇನ್ ದಿ ವೇರಿಯಸ್ ಎಮರ್ಜೆನ್ಸಿ ಪ್ರಾವಿಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಯೂತ್ಸ್ ಅಗೇನ್ಸ್ಟ್ ದಿ ಟೆರರಿಸಮ್. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳ್ಯಾವುವು? ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ UN? ಪಾರ್ಟ್ ಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 30 to 40 ಸೆಂಟೆನ್ಸಸ್ ಈಚ್. 10 ಅಂಕದ ಪ್ರಶ್ನೆಗಳು. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ನೇಚರ್ ಆಫ್ ಇಂಡಿಯನ್ ಪಾರ್ಟಿ ಸಿಸ್ಟಮ್. ಕ್ವಶನ್ ನಂಬರ್ 35. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯತೆ ಅಂಶಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ವೇರಿಯಸ್ ಎಲಿಮೆಂಟ್ಸ್ ಆಫ್ ದಿ ನೇಷನ್ ಬಿಲ್ಡಿಂಗ್. ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ ಬ್ರಿಂಗ್ ಔಟ್ ಇಟ್ಸ್ ಪೊಲಿಟಿಕಲ್ ಇಂಪ್ಲಿಕೇಶನ್. ಭಾರತದ ವಿದೇಶಾಂಗ ನೀತಿಯ ಮೂಲತ್ವಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ. ದಯವಿಟ್ಟು ಮೊದಲು 3 ಮಾಡಲ್ ಕ್ವಶನ್ ಪೇಪರ್ನ ರೆಡಿಯಾಗಿ ನಂತರದಲ್ಲಿ ಈ ಒಂದು ವಿಡಿಯೋಗೆ ಕಣ್ಣಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.